ಯಾಕೆ ಮಾಡ್ತಿದ್ದಾರೆ? ಹಲೋ, ನಾನು ಗೊತ್ತಾಯ್ತು, ಹೇಳಿ. ನಿನ್ ಹತ್ರ ಮಾತಾಡ್ಬೇಕು. ತಕ್ಷಣ ಹೊರಟು ಮನೆಗ್ ಬಾ. ಯಾವುದ್ರ ಬಗ್ಗೆ? ನೀನಿಷ್ಟು ದಿನ ಬಚ್ಚಿಟ್ಟಿದ್ದ ರಹಸ್ಯದ ಬಗ್ಗೆ. ಏನಂತಿದ್ದೀರಾ? ನಿನ್ನ ತಂಗಿನ ತೋರ್ಸು, ಪರಿಚಯ ಮಾಡಿಸು ಅಂತ 100 ಸರಿ ಕೇಳಿದ್ರು ನೀನ್ ನಮಗ್ ತೋರಿಸ್ಲಿಲ್ಲ. ಅವಳು ವಿವರ ಕೂಡ ಕೊಡ್ಲಿಲ್ಲ. ಆದ್ರೆ ಇವತ್ತು ನಮ್ಗೆ ನಿನ್ನ ತಂಗಿ ಯಾರು ಅಂತ ಗೊತ್ತಾಯ್ತು. ಏನು? ಹೌದು, ನನ್ನ ಮನೇಲೇ ಇದ್ದಾಳೆ. ನೀನ್ ಹೇಳಲಿಲ್ಲ ಅಂದ ಮಾತ್ರಕ್ಕೆ ನಿಜ ಹಾಗೆ ಉಳ್ಕೊಳುತ್ತಾ? ನಾನ್ ನಂಬಿರೋ ದೇವ್ರು ನನಗ್ ದಾರಿ ತೋರಿಸ್ದೆ ಹೋಗ್ತಾನಾ? ಬೇಗ ಬಾ. ಸ್ವಲ್ಪ ಭಯ ಪಡಿಸ್ಬೇಕು ಅಂತಾನೆ ಹಾಗೆ ಮಾತಾಡ್ದೆ. ನೀನ್ ಬಂದ ಮೇಲೆ ನನ್ನ ಆನಂದನ ನಿನ್ ಜೊತೆ ಹಂಚ್ಕೋತೀನಿ. ಅತ್ತೆ ಮಾತು ಕಠಿಣವಾಗಿದೆ ಅಂದ್ರೆ ಅವನಿ ಬಗ್ಗೆ ಎಲ್ರಿಗೂ ಗೊತ್ತಾಗೋಗಿದೆ. ಅಂದ್ರೆ ಅವನಿ ಶ್ರೀಕರ್ ಮದ್ವೆ ವಿಷಯ ಕೂಡ ಬಯಲಾಗೋಗುತ್ತೆ. ನನ್ನ ತಂಗಿಗೆ ನನ್ನ ಜೊತೆಗೆ ನಿಲ್ಬೇಕು. ಎಲ್ಲಿಗೆ ಹೋಗ್ಬೇಕು ಮೇಡಮ್? ಸರ್, ಮಲ್ಲೇಶ್ವರಂ. ಕೂತ್ಕೊಳ್ಳಿ. ಇಷ್ಟು ದಿನ ನಾನು ಅವನಿ ಬಗ್ಗೆ ಯಾಕೆ ಹೇಳಲಿಲ್ಲ? ಇಬ್ಬರ ಪರಿಚಯ ಬಗ್ಗೆನೂ ಮದುವೆವರೆಗೂ ಎಲ್ಲ ಹೇಳ್ಬಿಡ್ತೀನಿ. ನನ್ನ ತಂಗಿ ಭಾವ ಕೂಡ ಈ ಸಮಯದಲ್ಲಿ ನಮ್ ಜೊತೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಏನ್ ಮಾಡೋದು ಮಾವ, ಹೋಗಿರೋರ್ನ ಮತ್ತೆ ಕರ್ಕೊಂಡ್ ಬರಕ್ ಆಗಲ್ಲ ಅಲ್ವಾ? ಅವನಿ ಬಂದ್ಲು. ಯಾರು ಅಂತ ಆಶ್ಚರ್ಯ ಪಡ್ತಿದ್ಯಾ ಅವನಿ? ಇವಳು ಯಾರು ಅಂದ್ರೆ? ನಾನು ಹೇಳ್ತೀನಿ ಮಾವ. ಹಾಯ್ ಅವನಿ, ನಿನ್ ಬಗ್ಗೆ ನನಗೆ ಗೊತ್ತು, ನನ್ನ ಬಗ್ಗೆ ನಿನಗೆ ಗೊತ್ತಿಲ್ಲ. ನನ್ನ ಹೆಸರು ಕಲ್ಪನಾ. ನಿನ್ ತಂಗಿ ಹೆಸರು ಹೇಳು, ಇರೋ ಜಾಗ ಹೇಳು. ನನ್ನ ತಂಗಿ ಹೆಸರು ಕಲ್ಪನಾ. ಪ್ರಸಾದ್ ರಾವ್ ಮಾವ, ವೇದವತಿ ಅತ್ತೆ, 2ನೇ ಸೋದರ ಸೊಸೆ ನಾನು. ಸುಜಾತಾ ತಂಗಿ. ಅವನಿ, ನಿನ್ ಫ್ರೆಂಡ್ ಸುಜಾತಾ ತಂಗಿ. ಈ ಮನೆ ಸೋದರ ಸೊಸೆ ಬಂದ್ರೆ ಶ್ರೀಕರ್ ಹಾಗೆ ನಿನ್ ಮುಖದಲ್ಲೂ ಕೂಡ ಸಂತೋಷ ಇಲ್ವಲ್ಲ? ಯಾಕೆ? ಕರೆಂಟ್ ಶಾಕ್ ಹೊಡೆದಿರೋಳ್ ಥರ ನಿಂತ್ಕೊಂಡಿದ್ದಾಳೆ. ನಮ್ಮ ವೇದವತಿ ಅತ್ತಿಯೋರು ನಮ್ ಸುಜಾತಕ್ಕಂಗ್ ಫೋನ್ ಮಾಡಿ ಇಲ್ಲಿಗೆ ಬರೋಕ್ ಹೇಳಿದ್ರು. ಇನ್ ಸ್ವಲ್ಪ ಹೊತ್ತಲ್ಲೇ ನಮ್ಮ ಅಕ್ಕನೂ ಕೂಡ ಬರ್ತಾಳ. ಅವನಿ. ಹೌದಮ್ಮ, ಸುಜಾತ ತಂಗಿನೇ ಕಣೋ ಅಂತ ಶ್ರೀಕರ್ ಹತ್ರ ಹೇಳ್ತಿದ್ರೆ ಶ್ರೀಕರು ಸ್ವಲ್ಪನೂ ನಂಬ್ತಿಲ್ಲ. ನಂಗೂ ಕೂಡ ನಂಬಿಕೆ ಬರ್ತಾ ಇಲ್ಲ ಆಂಟಿ. ನಿನ್ನ ತಂಗಿ ಬಗ್ಗೆ ನಮಗ್ ಗೊತ್ತಾಗಿದೆ. ಬೇಗ ಬಾ ಸುಜಾತ ಅಂತ ಕರೆದಿದ್ದೀನಿ. ಎಲ್ಲರ ಅನುಮಾನಗಳು ತೀರ್ ಹೋಗುತ್ತೆ. ತಂಗಿ ಬಗ್ಗೆ ಗೊತ್ತಾಯ್ತು ಅಂತಂದ್ರೆ ಅಕ್ಕ ನನ್ ಬಗ್ಗೆ ಗೊತ್ತಾಗಿದೆ ಅಂತ ಅನ್ಕೊಂತಾಳೆ. ಅವಸರ ಪಟ್ಟು ಎಲ್ರ ಮುಂದೆ ಹೇಳ್ಬಿಡ್ತಾಳೇನೋ. ತಕ್ಷಣ ಫೋನ್ ಮಾಡಿ ಮಾತಾಡ್ಬೇಕು. 2ನೇ ಸೋದರ ಸೊಸೆ ಬಂದಿರೋ ಸಂದರ್ಭದಲ್ಲಿ ಅಮ್ಮನವ್ರ ದೇವಸ್ಥಾನಕ್ಕೆ ಮರಿ ಒಡೆದು ಊಟ ಹಾಕ್ಸೋಣ ಅತ್ತೆ. ನಾನು ಈಗ್ಲೇ ಬರ್ತೀನಿ. ಎಲ್ಲಗ್ ಹೋಗ್ತಿದ್ಯಾ? ಇರು.
ಅವನಿ ಯಾಕೆ ಹೋಗ್ಲಿ ಬಿಡಿ ಅದಕ್ಕೆ. ಇದ್ರೆ ತಪ್ಪೇನಿದ್ಯೋ? ಮುಖದಲ್ಲಿ ನಗು ಇಲ್ದೇನೆ ಹೇಗಿದ್ದಾಳೆ ನೋಡು. ಅವನೇ ಹಾಗಿದ್ದಾಳೆ ಅಂತಂದ್ರೆ ಏನೋ ಒಂದು ಕಾರಣ ಇದ್ದೇ ಇರತ್ತೆ. ಮನ್ಸಲ್ಲಿ ಏನಾದ್ರೂ ಇದ್ರೆ ಹೊರಗಡೆ ಹೇಳ್ಕೊ. ಒಳಗೊಳಗೆ ನೋವು ಪಡೋದು ಯಾಕೆ ಹೇಳು? ಅಲ್ಲಿ ನೋಡಿ, ಸೀನ್ ಒಳಗೆ ಅಸಲಿ ಕ್ಯಾರೆಕ್ಟರ್ ಕೂಡ ಬಂದಾಯ್ತು. ಸುಜಾತ, ಬಾಮ್ಮ ಬಾಮ್ಮ, ನಿನ್ ತಂಗಿ ಜೊತೆ ಮಾತಾಡು. ಲಾಭ ಇಲ್ಲ. ಅವನಿ ಬಗ್ಗೆ ಎಲ್ರಿಗೂ ಹೇಳ್ಬಿಡ್ಬೇಕು, ನಿಜನೆಲ್ಲ ಬಯಲ್ ಮಾಡ್ಬೇಕು. ಅಲ್ಲೇ ಯಾಕಮ್ಮ ನಿಂತ್ಬಿಟ್ಟೆ? ಬಾಮ್ಮ. ಬಾ ಸುಜಾತ ಬಾ. ಕಣಿ ಹೇಳೋ ಗೆಟಪ್ ಅಲ್ಲಿ ನಾನ್ ಬಂದಾಗ ನೀನ್ ಹೇಳಿರೋ ಹೆಸರನ್ನ ಉಪಯೋಗಿಸ್ಕೊಂಡಿದೀನಿ. ಇವಾಗ ನೀನ್ ಖಂಡಿತವಾಗಿ ಅವನಿ ಬಗ್ಗೆ ಹೇಳ್ತೀಯ. ನಿಮ್ದು ಅಕ್ಕ ತಂಗಿ ಅಂತ ಬಂದಾನೋ ಇಲ್ಲ ಅಂದ್ರೆ ರಕ್ತ ಸಂಬಂಧನೋ ಗೊತ್ತಾಗುತ್ತೆ. ಅಕ್ಕ ನನ್ನ ಹತ್ರನೇ ಬಂದು ಎಲ್ಲ ಹೇಳ್ಬಿಡ್ತಾಳೇನೋ. ಏನಮ್ಮ ಹಾಗೆ ನೋಡ್ತಿದ್ಯಾ? ಬಂದು ನಿನ್ ತಂಗಿನ ಮಾತಾಡ್ಸು. ನೀನೇನಿಲ್ಲಿ? ನನ್ನ ಹತ್ರ ಒಂದ್ ಮಾತು ಕೂಡ ಹೇಳ್ದೇನೆ ಇಲ್ಲಿಗೆ ಬಂದಿದ್ಯಲ್ಲ? ನನ್ನ ಹತ್ರ ಹೇಳಿದ್ರೆ ಇಬ್ರು ಸೇರಿನೇ ಬರ್ಬೋದಿತ್ತಲ್ವಾ? ನಾನ್ ಹೇಳೋವರೆಗೂ ಈ ಮನೆಗ್ ಬರ್ಬಾರ್ದು ಅನ್ಕೊಂಡಿದ್ದೆ ಅಲ್ವಾ? ಈ ರಿವರ್ಸ್ ಟ್ವಿಸ್ಟ್ ಏನ್ ಸಿಸ್ಟರ್? ಅದೇ ಅರ್ಥ ಆಗ್ತಿಲ್ಲ. ಎಲ್ರಿಗೂ ನಿಜ ಗೊತ್ತಾಗೋಯ್ತಲ್ವಾ? ಕಲ್ಪನಾನೇ ನನ್ ತಂಗಿ. ಅವಳ ಜೀವನ ಏನೋ ಅವಳು ನೋಡ್ಕೋತಿದ್ದಾಳೆ ಅಂತ ನಾನೇ ನಿಮ್ಮ ಹತ್ರ ಈ ವಿಷಯ ಹೇಳಲಿಲ್ಲ. ನಾವ್ ಎಷ್ಟೇ ಅನ್ಕೊಂಡ್ರು ದೈವ ಸಂಕಲ್ಪ ಇದ್ಮೇಲೆ ನಾವೇನ್ ಮಾಡೋಕ್ಕಾಗಲ್ಲ ಅಲ್ವಾ? ಇವಾಗ ಎಲ್ರಿಗೂ ಗೊತ್ತಾಗಿರೋದ್ರಿಂದ ನನ್ನನ್ನು ಆಧರಿಸ್ದಾಗೆ ನನ್ನ ತಂಗಿನ ಕೂಡ ಆಧರಿಸಿ. ಆಧರಿಸ್ದೆ ಹೇಗಿರ್ತೀವಮ್ಮ? ನೀವಿಬ್ರು ನಮ್ಮನೆ ಮಕ್ಕಳು. ನೀವು ನಮ್ಮ ಜೊತೆ ಸೇರಿದ ಮೇಲೇನೆ ನಮ್ಮ ತಂಗಿ ಭಾವನ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅನ್ಕೊಂಡಮ್ಮ. ಇವತ್ತು ಅವರಿಬ್ರು ಆ ಲೋಕದಿಂದ ನೋಡ್ತಾ ಆನಂದ ಪಡ್ತಾರೆ. ವಸಂತ, ಎಲ್ಲರಿಗೂ ಊಟದ ಏರ್ಪಾಡು ಮಾಡಮ್ಮ. ಎಲ್ಲರೂ ಸೇರಿ ಊಟ ಮಾಡೋಣ. ನಮಗ್ ಬೇಡ ಬಿಡಿ. ನನ್ನ ತಂಗಿ ಈ ನಡುವೆ ಪೂರ್ತಿಯಾಗಿ ನನ್ನ ಮನೆಗೆ ಬರೋದನ್ನೇ ಬಿಟ್ಬಿಟ್ಟಿದ್ದಾಳೆ. ನಾನು ನಮ್ಮ ಮನೆ ಕರ್ಕೊಂಡು ಹೋಗಿ ಊಟ ಮಾಡಿಸ್ತೀನಿ. ಮನೆಗೆ ಹೋಗೋಣ ಬಾಮ್ಮ. ನಾನ್ ಬರಲ್ಲ. ದುಡ್ಡಿರೋ ಮನೆಗೆ ಹೋಗಿರೋದಕ್ಕೆ ದುಡ್ಡಿರೋ ಈ ಸೋದರತೆ ಮನೆ ನೋಡ್ತಿದ್ದಾಗೆ ಈ ಬಡವರ ಮನೆ ಅಕ್ಕ ನಿನಗ್ ಬೇಡ ಆಗೋದ್ಲಾ? ಬಾ. ನಾನ್ ಬರಲ್ಲ. ಅಯ್ಯೋ ಬಾ ಅಂದ್ರೆ ಬಾ. ನಾನ್ ಬರಲ್ಲ. ಬಾ ಕಲ್ಪನಾ, ಬಾ. ನಾನ್ ಬರಲ್ಲ ಅಂತ ಹೇಳ್ತಿದ್ದೀನಲ್ವಾ? ಬಲವಂತವಾಗಿ ಯಾಕೆ ಹೇಳ್ಕೊಂಡು ಹೋಗ್ತಿದ್ಯಾ? ಯಾಕೆ ಬರಲ್ಲ? ಯಾಕಂದ್ರೆ ಲಾವಣ್ಯ ಅವರು ನನ್ಗೆ ಇಲ್ಲಿವರೆಗೆ ಹೇಳಿರೋದು.
ಗೋವಿಂದ ಗೋವಿಂದ. ಇದಕ್ಕಿಂತ ಜಾಸ್ತಿ ನಡೆಯಲ್ಲ ಅಂತ ಹೇಳಿದ್ಲು. ನೆಕ್ಸ್ಟ್ ಸೀನ್ ಏನೋ ಗೊತ್ತಿಲ್ದೆ ನಿನ್ ಜೊತೆ ಬಂದು ನಾನೇನ್ ಮಾಡ್ಲಿ? ನೆಕ್ಸ್ಟ್ ಸೀನ್ ಅಂತಿದ್ದಾಳೆ. ಸೀರಿಯಲ್ ಆರ್ಟಿಸ್ಟಾ ಸಿಸ್ಟರ್? ಹೌದು ರೀ. ಲಾವಣ್ಯ ಅವರೇ, ನಮ್ ಪೇಮೆಂಟ್ನ ಈ ಲೊಕೇಶನ್ ಅವ್ರಿಗಷ್ಟೇ ಮಾತಾಡಿರೋದು. ಬೇರೆ ಲೊಕೇಶನ್ ಅಂದ್ರೆ ಆಗಲ್ಲ. ಇವಳೇನಪ್ಪ ದೇವ್ರೆ, ನನ್ಗಿಂತ ಜಾಸ್ತಿ ಆಕ್ಟ್ ಮಾಡ್ತಿದ್ದಾಳೆ. ಲಾವಣ್ಯ ಅವರೇ, ಪೇಮೆಂಟ್ ಕೊಟ್ರೆ ನಾನು ಹೊರಟೋಗ್ತೀನಿ. ಹೋಗು ಹೊರಗಡೆ. ಇನ್ನೊಂದು ನಿಮಿಷ ನನ್ನ ಮನೇಲಿದ್ರೆ ದುಡ್ಡಲ್ಲ ವಧೆ ತಿಂತ್ಯ. ಹೋಗು ಇಲ್ಲಿಂದ. ಲಾವಣ್ಯ ಅವರೇ, ರೆಮೆಂಡ್ರೇಷನ್ ಆನ್ಲೈನಲ್ಲೇ ಪೇ ಮಾಡಿ. ಇನ್ನೊಂದು ಸಲ ಹೀಗೆ ಆದ್ರೆ ಕೈಯೇ ತಡೆಯೋದಿಲ್ಲ. ಬುದ್ಧಿ ಇದೆಯಾ ನಿನ್ಗೆ? ತಮಾಷೆ ಮಾಡ್ತಿದ್ಯಾ? ಎಮೋಷನ್ಸ್ ಜೊತೆ ಆಟ ಆಡಿದ್ರೆ ಮರ್ಯಾದೆ ಇರಲ್ಲ. ನಿಜವಾಗ್ಲೂ ನಮ್ಮ ಸೋದರ ಸೊಸೆ ಬಂದ್ಲು ಅಂತ ನಾವು ಸಂಭ್ರಮ ಪಟ್ವಿ. ನಿಮ್ ಸೋದರ ಸೊಸೆ ಅವನೇ ಹಾಗೆ ಇರ್ತಾಳೆ ಅಂತ ಹೇಳಿದೀನಿ ಅಲ್ವಾ ಅಪ್ಪ. ಅವನಿ ಅಂತ ಹುಡುಗಿಗೆ ಬಂದಿದ್ದ ಹುಡುಗಿಗೆ ಏನಾದ್ರೂ ಸಂಬಂಧ ಇದೆಯಾ? ಇಷ್ಟಕ್ಕೂ ನೀನ್ ಯಾಕೆ ಮಾಡಿದೆ ಹೀಗೆ? ಸುಜಾತ ತಂಗಿ ಬಗ್ಗೆ ಕಂಡು ಹಿಡಿದ್ರೆ ನನಗೆ ಐಡೆಂಟಿಟಿ ಸಿಗುತ್ತೆ ಅಂತ ಅಲ್ವಾ? ಚೀ, ಬಾಯ್ ಮುಚ್ಚು. ಐಡೆಂಟಿಟಿಗೋಸ್ಕರ ಅಡ್ಡ ದಾರಿನಲ್ಲಿ ಹೋಗ್ಬೇಡ. ಸುಜಾತ ಅವ್ರ ತಂಗಿ ಬರ್ಬೇಕಾಗಿರೋ ಸಮಯದಲ್ಲಿ ಬರ್ತಾಳೆ ಲಾವಣ್ಯ. ನಿನಗೆ ಯಾಕೆ ಅವಸರ? ನನ್ನ ತಂಗಿನ ಕಾಣಿಸ್ದಿರೋ ಹಾಗೆ ಬಚ್ಚಿಡ್ಬೇಕು ಅಂತ ನನಗೂ ಏನಿಲ್ಲ. ಅವಳು ಒಂದು ಸಮಸ್ಯೆಯಲ್ಲಿದ್ದಾಳೆ. ಸಮಸ್ಯೆನಾ? ಏನಾಯ್ತಮ್ಮ? ನಾನು ಇವಾಗ ಹೇಳೋಕ್ಕಾಗಲ್ಲ. ನನ್ನ ತಂಗಿ ಸಮಸ್ಯೆನ ನೀವು ಸರಿ ಮಾಡಬಹುದು ಅನ್ನೋ ನಂಬಿಕೆ ನನಗೆ ಬಂದಾಗ ಖಂಡಿತ ನನ್ನ ತಂಗಿ ಬಗ್ಗೆ ಹೇಳ್ತೀನಿ. ನನ್ನ ತಂಗಿ ಬಗ್ಗೆ ನೀವು ತುಂಬ ಹಂಬಲಿಸ್ತಿದ್ದೀರಾ ಅಲ್ವಾ? ಆವಾಗ ನೀವು ಅತ್ತೆ ಮಾವನ ಹಾಗೆ ನಿಂತ್ಕೊಳ್ಳಿ. ಅವಳಿಗೆ ನ್ಯಾಯ ಕೊಡಿಸಿ. ಆವಾಗ ನಿಮ್ಮ ದೊಡ್ಡತನನ ನಾನು ಒಪ್ಕೋತೀನಿ. ಅಲ್ಲಿವರೆಗೂ ನನ್ನ ತಂಗಿ ಬಗ್ಗೆ ಅವಳ ವಿವರದ ಬಗ್ಗೆ ನನಗೆ ಕೇಳಬೇಡಿ. ರಾಮಬಾಣ ರಿವರ್ಸ್ ಆಯ್ತಲ್ವಾ? ನಡೀರಿ ನಡೀರಿ. ತುಂಬಾ ಸಂತೋಷ ಪಟ್ಟೆ. ನನ್ನ ಸಂತೋಷ ಅರ್ಧ ಗಂಟೆನೂ ಇರಲಿಲ್ಲ. ಸುಜಾತ ಅವರೇ, ಒಂದ್ ಅಪಾಯದಿಂದ ತಪ್ಪಿಸ್ಕೊಂಡ್ವಿ. ಆದ್ರೆ ಅಷ್ಟಕ್ಕೂ ಲಾಸ್ಟ್ ಮಿನಿಟಲ್ಲಿ ನೀವ್ ಹೀಗೆ. ನಿಮ್ಮಮ್ಮ ಫೋನ್ ಮಾಡಿದ ನಂತರ ನನ್ನ ತಂಗಿ ಬಗ್ಗೆ ಗೊತ್ತಾಗೋಯ್ತು ಅನ್ನೋ ಆಲೋಚನೆಯಲ್ಲೇ ಬಂದೆ. ನಿಜಾನೆಲ್ಲ ಹೇಳ್ಬಿಡೋಣ ಅಂತಾನೆ ಬಂದೆ. ಆದರೆ ಇಲ್ಲಿಗೆ ಬಂದಮೇಲೆ ಅವಸರ ಪಟ್ಟು ಅವನಿ ಬಗ್ಗೆ ಪ್ರಸ್ತಾಪನೇ ತಗೊಂಡು ಬರೋ ಸಮಯದಲ್ಲಿ ಏನು ನಡೀತು ಅಂದರೆ, ಯಾವುದೋ ಹುಡುಗಿ ನನ್ನ ತಂಗಿ ಸ್ಥಾನದಲ್ಲಿತ್ತು ಅವನಿ ಬಗ್ಗೆ ಬಯಲು ಮಾಡಬೇಕು ಅಂತ ಲಾವಣ್ಯ ಅವರು ನಾಟಕ ಆಡ್ತಿದ್ದಾರೆ ಅಂತಾಯ್ತು. ನೀವು ಕಟ್ಟಿರೋ ತಾಳಿ ಅನ್ನೋದು ನಮಗೆ ಹೆಜ್ಜೆ ಮುಂದೆ ಇಡೋಕೆ ಬಿಡ್ತಿಲ್ಲ ಶ್ರೀಕರ್. ಇಲ್ಲ ಅಂದಿದ್ರೆ
ನಮ್ಮ ಸೋದರತ್ತೆ ಸೋದರ ಮಾವ ನಮ್ಮನ್ನ ಇಷ್ಟು ಚೆನ್ನಾಗಿ ನೋಡ್ಕೋತಿರೋದಕ್ಕೆ ಅವನೀನೇ 2ನೇ ಸೋದರ ಸೊಸೆ ಅಂತ ಹೇಳ್ಬಿಡ್ತಿದ್ದೆ. ಎಷ್ಟು ಕಾಲ ಹೀಗೆ ಭಯದಲ್ಲಿ ಬದುಕ್ತೀವಿ? ಸ್ವಂತದವ್ರ ಹತ್ರ ಕೂಡ ಬಂಧಗಳ ಬಗ್ಗೆ ಹೇಳ್ಕೊಳ್ದಿರೋ ಹಾಗೆ ಪರಿಸ್ಥಿತಿ ಬಂದಿದೆ. ನೀನೇ ಚೆನ್ನಾಗಿ ಯೋಚನೆ ಮಾಡು ಶ್ರೀಕರ್. ತುಂಬಾ ಸಲ ತಪ್ಪಿಸ್ಕೊಂಡಿದೀವಿ. ಪ್ರತಿ ಸಲನೂ ನಮಗೆ ಅನುಕೂಲವಾಗಿರತ್ತೆ ಅಂತ ಅನ್ಕೋಬೇಡಿ. ಯಾವ ರೀತಿಲಿ ನಮ್ಮ ಬಗ್ಗೆ ನಿಜ ಹೇಳಿದ್ರೆ ಶಾಂತಿಯುತವಾಗಿ ಒಪ್ಕೊಳ್ತಾರೋ ಅದ್ರ ಬಗ್ಗೆ ಯೋಚನೆ ಮಾಡಿ. ಬುಟ್ಟಿಲಿರೋ ಹಾವಿನ ಹಾಗೆ ರೂಮಲ್ಲಿ ಸೈಲೆಂಟ್ ಆಗಿದ್ದಾನೆ. ನೀನು ಮದುವೆ ಮಾಡ್ಕೊಳ್ಳಲ್ಲ ಅಂತ ಹೇಳಿದ ಮಾತ್ರಕ್ಕೆ ಅವನೇನು ಬಿಡಲ್ಲ. ತುಂಬಾ ಹುಷಾರಾಗಿರ್ಬೇಕು. ಒಂದು ಪ್ಲಾನ್ ಪ್ರಕಾರ ನಾವು ವಿಕಾಸ್ನ ಸೈಡ್ ಮಾಡಬೇಕು. ನೀನು ಅವಸರ ಪಟ್ಟು ಎಮೋಷನಲ್ ಆಗೋದೆ. ಅವನು ಅನ್ಕೊಂಡಿದ್ ನಡಿಲಿಲ್ಲ ಅಂದ್ರೆ ಏನ್ ಬೇಕಾದ್ರೂ ಮಾಡ್ತಾನೆ. ಯಾವ ಕ್ಷಣದಲ್ಲಿ ಏನ್ ಮಾಡ್ತಾನೋ ಅಂತ ತುಂಬಾ ಟೆನ್ಷನ್ ನಮ್ಗಾಗ್ತಿದೆ. ವಿಕ್ಕಿ ಅಂತ ಸ್ಯಾಟಿಸ್ಟ್ನ ಅವನ್ ರೂಟಲ್ಲಿ ಹೋಗಿ ಡೀಲ್ ಮಾಡಬೇಕು. ಆವಾಗ ಎಲ್ಲ ಸೆಟ್ ಆಗತ್ತೆ. ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇದು ಚೆನ್ನಾಗಿಲ್ಲ ಅಕ್ಕ. ನಿಹಾರಿಕಾ ನನ್ನ ರಿಜೆಕ್ಟ್ ಮಾಡಿದ್ದಕ್ಕೆ ತುಂಬಾ ಹರ್ಟ್ ಆಗಿದೆ. ನನ್ನ ಅಕ್ಕ ಬಾವ ಮಾತು ತಪ್ಪಿದ್ದಕ್ಕೆ ಅದಕ್ಕೂ ಮೀರಿ ಹರ್ಟ್ ಆಗಿದೆ. ನಿಮ್ಮನ್ನೆಲ್ಲ ಏನಾದ್ರೂ ಮಾಡ್ಬಿಡೋಣ ಅನ್ನೋ ರೇಂಜ್ಗೂ ಹೋಗಿದ್ದೆ. ಫೈನಲ್ ಆಗಿ ಒಂದು ಅರ್ಥ ಆಯ್ತು. ನನ್ನ ನಿಹಾರಿಕನ ಬಲವಂತವಾಗಿ ಮದುವೆ ಮಾಡ್ಕೊಂಡ್ರು ಮನಸ್ಫೂರ್ತಿಯಾಗಿ ಅವಳ ಜೊತೆ ಸಂಸಾರ ಮಾಡೋದಕ್ಕಾಗಲ್ಲ. ಅದಕ್ಕೆ ನಾನು ದುಬೈಗೆ ಹೊರಟೋಗೋಣ ಅಂತ ಫಿಕ್ಸ್ ಆಗಿದ್ದೆ. ಇವಾಗ ನಿಮ್ ಮುಖದಲ್ಲಿ ನಗು ಬಂತು. ಈ ಸಂತೋಷನೇ ನನಗ್ ಬೇಕಾಗಿದ್ದು. ವಿಕಾಸ್, ನೀನ್ ನಿಜವಾಗ್ಲೂ ಹೇಳ್ತಿದೀಯಾ? ನಿನ್ನ ಮೇಲೆ ಆಣೆ ಅಕ್ಕ. ನಿಮ್ ಎಲ್ಲರಿಗೂ ನೋವು ಕೊಟ್ಟು ನಾನು ಹೇಗೆ ಸಂತೋಷವಾಗಿರಕ್ಕಾಗತ್ತೆ? ಅದಕ್ಕೆ ನಾಳೆ ಮಾರ್ನಿಂಗ್ ಫ್ಲೈಟ್ಗೆ ಹೊರಟೋಗ್ತೀನಿ. ತುಂಬಾ ದೊಡ್ಡ ರಿಲೀಫ್ ಕೊಟ್ಟಪ್ಪ. ಥ್ಯಾಂಕ್ ಯು ಸೋ ಮಚ್. ನಿಹಾರಿಕಾ, ಐ ಆಮ್ ರಿಯಲಿ ಸಾರಿ. ನಿನಗೆ ತುಂಬಾನೇ ತೊಂದರೆ ಕೊಟ್ಟಿದ್ದಕ್ಕೆ ನನಗೆ ತುಂಬಾ ಗಿಲ್ಟ್ ಆಗ್ತಿದೆ. ಇಟ್ಸ್ ಓಕೆ ವಿಕ್ಕಿ, ನೀನ್ ಅರ್ಥ ಮಾಡ್ಕೊಂಡಿಲ್ವಾ? ನಮ್ಗೆ ಅದೇ ಸಂತೋಷ. ನಾನು ಫ್ರೆಂಡ್ ಮ್ಯಾರೇಜ್ನ ಅಟೆಂಡ್ ಮಾಡಬೇಕು. ಹೊರಗಡೆ ಹೋಗಿ ಬರ್ತೀನಿ. ಸರಿ ವಿಕ್ಕಿ. ಓಕೆ, ಬಾಯ್. ಬಾಯ್. ಏನಾಯ್ತು ವಿಕಾಸ್? ಚಿಕ್ಕ ರಿಕ್ವೆಸ್ಟ್ ನಿಹಾರಿಕಾ. ಹೇಳು ವಿಕ್ಕಿ. ನನ್ನ ಫ್ರೆಂಡ್ಸ್ ಎಲ್ಲರ ಹತ್ರ ನಾನು ನಿಹಾರಿಕಾನ ಮದುವೆ ಆಗ್ತಿದ್ದೀನಿ ಅಂತ ಹೇಳಿದ್ದೆ. ಇವಾಗ ಮದುವೆ ಹೋಗಿದ ತಕ್ಷಣ ವೇರ್ ಇಸ್ ಯುವರ್ ಫಿಯಾನ್ಸಿ ಅಂತ ಕೇಳ್ತಾರೆ. ಇಫ್ ಯು ಡೋಂಟ್ ಮೈಂಡ್, ಇವತ್ತೊಂದ್ಸಾರಿ ನನಗೋಸ್ಕರ ನನ್ನ ಜೊತೆ ಬರೋಕ್ಕಾಗತ್ತಾ?
ಇವತ್ತೊಂದಿನ ಆದ್ರೂ ನನ್ನ ಫಿಯನ್ಸಿಯಾಗಿ ನಟಿಸು ಪ್ಲೀಸ್. ನೀನ್ ನನ್ನ ಅರ್ಥ ಮಾಡ್ಕೊಂಡಿದ್ಯಾ, ನಾನ್ ನಿನ್ನ ಅಷ್ಟು ಮಾತ್ರ ಅರ್ಥ ಮಾಡ್ಕೊಳ್ಳಲ್ವಾ? ತಪ್ಪದೇ ಬರ್ತೀನಿ. ಥ್ಯಾಂಕ್ ಯು. ನನ್ನ ಮೇಲೆ ಇವಾಗ ನಿಂಗೆ ಯಾವುದೇ ಆಸೆನೂ ಇಲ್ಲ ಅಲ್ವಾ? ಯಾವ ಆಸೆನೂ ಇಟ್ಕೊಳ್ಳಲ್ಲ. ಸರಿ ನಡಿ. ಅಲ್ಲಿ ಎಲ್ಲರೂ ಟ್ರೆಡಿಷನಲ್ ಆಗೇ ಇರ್ತಾರೆ. ಸೀರೆ ಉಟ್ಕೊಂಡ್ ಬಾ. ಸರಿ 5 minutes ಅಲ್ಲಿ ಬರ್ತೀನಿ. ನಾನು ಹೊರಗಡೆ ವೇಟ್ ಮಾಡ್ತಿರ್ತೀನಿ. ಓಕೆ. ಅಮ್ಮಯ್ಯ, 2 ಕಷ್ಟದ ಕಥೆಗಳು ಸುಖಾಂತ್ಯ ಆಯ್ತು.